ರಾಜ್ಯ ನಾವು ಯಾವುದಕ್ಕೆ ಮಹತ್ವ ಕೊಡಬೇಕು ಅಂತಂತಂದರೆ ಫಸ್ಟು ಎಜುಕೇಷನ್ ಆ್ಯಂಡ್ ಹೆಲ್ತ್. ಇಲ್ಲಿ ಎರಡಕ್ಕೆ ಮುಖ್ಯವಾಗಿ ಕೊಡಬೇಕು. ನ್ಯಾಷನಲ್ ಆವರೇಜ್ ಏನಿದೆ ಅಂತಂತಂದರೆ ಹೆಲ್ತ್ ಬಗ್ಗೆ, ಎಜುಕೇಷನ್ ಬಗ್ಗೆ ನ್ಯಾಷನಲ್ ಆವರೇಜ್ 14.5% ಇದೆ. ಎಲ್ಲರೂ ಅದಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ. ಆದರೆ ಇವರೇನು ಮಾಡಿದ್ದಾರೆ 10.7%. ನಾವು ನ್ಯಾಷನಲ್ ಆವರೇಜ್ಗಿಂತ ಕಡಿಮೆ ಇದ್ದೀವಿ. ಯಾಕಿದ್ದೀವಿ ಹೇಳಿ ಇಲ್ಲ, ಹೇಳಲ್ಲ. ಹೆಲ್ತ್ಗೆ 6.2% ಇದೆ ನ್ಯಾಷನಲ್ ಆವರೇಜು, ನಮ್ಮಲ್ಲಿ 4.3. ಅಂದರೆ ಎಷ್ಟು ನೀವು ನೆಗ್ಲೆಕ್ಟ್ ಮಾಡಿದ್ದೀರಿ ಈ ವಿಷಯಗಳನ್ನು ಅಂತ. ಯಾಕೆಂತಂದರೆ ಎಜುಕೇಷನ್ಗೆ ನಾವು ಹೆಚ್ಚು ಕೊಟ್ಟರೆ ಬಡವರು ಎಲ್ಲರೂ ಕೂಡ ಓದ್ಕೊಳ್ತಾರೆ, ಮುಂದೆ ಬರ್ತಾರೆ. ಅದಕ್ಕೆ ನೀವು ಹೆಚ್ಚು ಹಣ ಇಡಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಹೆಲ್ತ್, ಅದಕ್ಕಿಲ್ಲ. ಆಮೇಲೆ ರೂರಲ್ ಡೆವಲಪ್ಮೆಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, 4.9% ಇದೆ ಎಲ್ಲ ಕಡೆ. ಇವರು ರೂರಲ್ ಡೆವಲಪ್ಮೆಂಟ್ ಮೇಲೆ ಇಷ್ಟೆಲ್ಲ ಮಾತಾಡ್ತಾರೆ, 2.8% ಮಾತ್ರ ಇಟ್ಟಿರೋದು. ಇದ್ರ ಬಗ್ಗೆ ಒಬ್ಬರು ತಲೆ ಕೆಡಿಸ್ಕೊಂಡಿಲ್ಲ. ಆದ್ದರಿಂದಾಗಿ ಇವರು ಸಾಲ ಮಾಡಿ ತುಪ್ಪ ತಿಂದರೆ ಹೊರತು ಅಭಿವೃದ್ಧಿ ಮಾಡಲಿಲ್ಲ. ಅದೇ ಬೊಮ್ಮಾಯಿಯವರ ಕಾಲದಲ್ಲಿ ಸಾಲ ಮಾಡಿತ್ತು. ಸಾಲ ಮಾಡಿ ಅವರು ಯಾವ ಮಟ್ಟಕ್ಕೆ ಇದು ಮಾಡಿದ್ರಂದರೆ, ಸಾಲಕ್ಕಿಂತ ಅವ್ರದ್ದು ಅಸೆಟ್ ಕ್ರಿಯೇಷನ್ಗೆ ಇನ್ವೆಸ್ಟ್ಮೆಂಟೇ ಜಾಸ್ತಿ ಇತ್ತು. ಅವ್ರಿಗೂ ಇವ್ರಿಗೂ ಇರ್ತಕ್ಕಂಥ ವ್ಯತ್ಯಾಸ ಇದು. ಅದೇನೇ ಇರಲಿ, ಈಗ ಮಾನ್ಯ ಮುಖ್ಯಮಂತ್ರಿಗಳು ಎಷ್ಟು ನಾವು ಪ್ರಶ್ನೆಗಳನ್ನು ಕೇಳಿದ್ರು ಅಂದರೆ ಆರಿಕೆ ಉತ್ತರ ಕೊಡ್ತಿದ್ರು. ನಾವು ಯಾವುದನ್ನು ಬಿಟ್ಟಿಲ್ಲ, ನೀವೆಲ್ಲ ಗಮನಿಸಿದ್ದೀರಿ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಈಗ ತಲಾ ಆದಾಯಕ್ಕೆ ಬರೋಣ. ಎಂಥ ಪರಿಸ್ಥಿತಿ ಇದೆ. ಗುಲ್ಬರ್ಗ ಪ್ರಾಂತ್ಯ ಇವತ್ತು ಎಲ್ಲ ಪ್ರಾಂತ್ಯಗಳಿಗಿಂತ ಹಿಂದೆ ಬಿದ್ದಿದೆ. ಡೆವಲಪ್ಮೆಂಟಲ್ಲೂ ಹಾಗೇ ಇದೆ, ತಲಾ ಆದಾಯದಲ್ಲೂ ಅದೇ. ಹೆಚ್ಚಿನ ಒತ್ತು ಕೊಡಬೇಕಲ್ಲ ಒಂದು ಫ್ಯಾಮಿಲಿಯಲ್ಲೂ ಕೂಡ. ಯಾರಾದರೂ ನಮ್ಮ ಮಗ ಸ್ವಲ್ಪ ವೀಕ್ ಆಗಿದ್ದಾನೆ, ಹ್ಯಾಂಡಿಕ್ಯಾಪ್ ಇದ್ದಾನೆ ಅಂದರೆ ಮೊದಲ ಪ್ರಾಶಸ್ತ್ಯ ಅವ್ರಿಗೆ ಕೊಡ್ತೀವಿ ನಾವು. ಬಟ್ ಇವರು ಅದನ್ನು ಮಾಡೋದಿಲ್ಲ. ಎಲ್ಲ ಇವತ್ತು ಬೆಂಗಳೂರು ಕಾನ್ಸಂಟ್ರೇಟ್. ಯಾಕೆ? ಇಲ್ಲಿ ಸ್ವಲ್ಪ ಚೆನ್ನಾಗಿದೆ. ಎಲ್ಲ ಮಂತ್ರಿಗಳು ಅವರವ್ರ ಊರಿಗೆ ಹೋಗೋದಿಲ್ಲ, ಬೆಂಗಳೂರಲ್ಲಿ ಆರಾಮಾಗಿ, ಈಗ ಬೇಸಿಗೆ ಬೇರೆ, AC ರೂಮ್ಗಳಲ್ಲಿ ಕೂತ್ಕೊಂಡು ಕಾಲ ಕಳೀತಾರೆ. ಇಂಥ ಒಂದು ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ. ತಲಾ ಆದಾಯದ ಬಗ್ಗೆ ಕೂಡ ಇವರು ಇವತ್ತು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ನಾನು ಅಲ್ಲೂ ಹೇಳಿದ್ದೇನೆ. ಕೇಂದ್ರ ಸರ್ಕಾರವನ್ನು ಪದೇ ಪದೇ ನಿಂದಿಸ್ತಾರೆ, ಅದು ಬಂದಿಲ್ಲ, ಇದು ನೋಡಿ, ಇಂಥವುಗಳನ್ನು ಹೇಳಲ್ಲ. ಇವತ್ತು 118 ಕಾರ್ಯಕ್ರಮಗಳು ಕೇಂದ್ರದಿಂದ ಬರ್ತವೆ. ಇದು ಯಾವುದೂ ಕೂಡ ಇವರೇ ಉತ್ತರ ಕೊಟ್ಟಿದ್ದಾರೆ ಎಷ್ಟು ಬರುತ್ತೆ ಅಂತ. ಇದು ಯಾವುದನ್ನು ಕೂಡ ಇವರು ಒಂದು ದಿನವೂ ಕೂಡ ಇದು ಬರುತ್ತೆ ಅಂತ ಹೇಳೋದೇ ಇಲ್ಲ. ಇವು ನೇರವಾಗಿ ಬರ್ತಕ್ಕಂಥ ಅಮೌಂಟ್ ಅಲ್ಲದೆ 12,759 ಕೋಟಿ ಸ್ಕೀಮ್ಗಳ ಬೇರೆ ಬೇರೆ ಸಣ್ಣ ಪುಟ್ಟ ಸ್ಕೀಮ್ಗಳಿಗೆ ಬರ್ತದೆ. ಉತ್ತರ ಕೇಳಿದಾಗ ಅವರೇ ಕೊಟ್ಟಿದ್ದಾರೆ. ಮಾನ್ಯ ಯೋಜನಾ ಮತ್ತು ಸಾಂಖ್ಯಿಕ ಇಲಾಖಾ ಸಚಿವರು ಕೊಟ್ಟಿರ್ತಕ್ಕಂಥದ್ದು ಇವರೇ ಕೊಟ್ಟಿರೋದು. ಇದನ್ನು ಕೇಳಿದರೆ ಅದು ಬಿಡ್ರಿ ಅಂತ. ಎಂಥ ವಿಪರ್ಯಾಸ ಇವತ್ತು. ಇಂಥ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಇದೆ. ನನಗೆ ಅನಿಸಿದ್ದೇನಂತಂದರೆ, ಹೆಬ್ಬಾವು ನೀವೆಲ್ಲ ನೋಡಿರ್ತೀರಿ. ಹೆಬ್ಬಾವು ಬಾಯಿ ಮಾತ್ರ ಚಿಕ್ಕದಾಗಿ ಕಾಣ್ತಿರ್ತದೆ, ಕೋಣನ್ನೇ ನುಂಗಿ ಬಿಡ್ತದೆ ಅದು, ಕಾಡು ಕೋಣನ್ನ. ಆಮೇಲೆ ನೋಡಿದ್ರೆ ಬಾಯಿಯಿಂದ ಏನೂ ಕಾಣಲ್ಲ, ಮಧ್ಯೆ ಹೊಟ್ಟೆಯಲ್ಲಿರುತ್ತೆ ಅದು. ಹೊಟ್ಟೆ ಮಾತ್ರ ಊದ್ಕೊಂಡಿರ್ತದೆ, ತಿರುಗಿ ಬಾಲ ಮಾತ್ರ ತಿರುಗಿ ಸಣ್ಣಗೆ ಇರುತ್ತೆ. ಸಿದ್ದರಾಮಯ್ಯನವರ ಬಡ್ಜೆಟ್ಟು ಕೂಡ ಹಂಗೆ, ಹಿಂದೆ ಮುಂದೆ ನೋಡಿದ್ರೆ ಏನೂ ಗೊತ್ತಾಗೋದಿಲ್ಲ, ಎಲ್ಲ ಹೊಟ್ಟೆಯಲ್ಲಿರುತ್ತೆ. ಅದಕ್ಕೆ ಬಹಳ ಇದಾಗಿದೆ. ನಾನು ಯಾಕೆ ತುಂಬ ವಿವರಣೆ ಕೊಡಲಿಕ್ಕೆ ಹೋಗ್ತಾ ಇಲ್ಲ ಅಂತಂದರೆ, ತುಂಬ ಹೊತ್ತು ನಿಮ್ಮ ಸಮಯನ ನಾನು ತಗೊಳ್ಬಾರ್ದು ಅಂತ.
ನನ್ನ ಹತ್ರ ಇರೋಷ್ಟು ಮೆಟೀರಿಯಲ್ ಹೇಳೋಕ್ಕೋದ್ರೆ 2 ಅವರ್ ಆಗುತ್ತೆ. ನನಗೆ ಅದು ಬೇಕಾಗಿಲ್ಲ. ನನಗೆ ಅರ್ಧ ಗಂಟೆ ಅಥವಾ ಇನ್ನೂ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ತೀವಿ. ಇದೆಲ್ಲವೂ ಬಂದಿರೋದ್ರಿಂದ ನಿಮಗೂ ಗೊತ್ತಿರ್ತದೆ. ನಾನು ಅದನ್ನು ಹೆಚ್ಚು